व्यासाय भवनाशाय ईशाय गुणराशये विद्याय शुद्धविद्याय बुद्धाय च नमो नमः। आपादमौलिपर्यन्तं गुरूणामाकृतिं स्मरेत् तेन विघ्नाः सिद्ध्यन्ति। श्रीगुरुभ्यो नमः। प्रार्थनां समर्पयामि। ವಿಶೇಷವಾಗಿ ಇವತ್ತು ಗುರುಪೂರ್ಣಿಮೆ ಎಂಬುದಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಗುರುಪೂರ್ಣಿಮೆಯ ದಿವಸ ಸತ್ಯನಾರಾಯಣ ಪೂಜೆಯನ್ನು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಬಹಳ ಅನ್ವರ್ಥಕವಾಗಿದೆ. ಹುಣ್ಣಿಮೆ ಎನ್ನುವಂಥದ್ದು ಅತ್ಯಂತ ಪರ್ವಕಾಲ ಆದ್ದರಿಂದಾಗಿ ದೇವತಾರಾಧನೆ ಮಾಡುವಂಥದ್ದು ವಿಶೇಷ. ಅದರಲ್ಲೂ ಕೂಡ ಬ್ರಹ್ಮಾಂಡ ಪುರಾಣದಲ್ಲಿ ಸೂತ ಮಹಾಮುನಿಗಳು ಮತ್ತು ಶೌನಕಾದಿ ಋಷಿಗಳು ಅವರಿಬ್ಬರ ಮಧ್ಯದಲ್ಲಿ ಸತ್ಯನಾರಾಯಣ ವ್ರತವನ್ನು ಯಾವ ರೀತಿಯಾಗಿ ಮಾಡಬೇಕು, ಅದರ ವಿಧಿವಿಧಾನಗಳೇನು, ಅದರ ಮಹತ್ವ ಏನು ಅನ್ನೋದನ್ನು ಈಗ ನೀವು 5 ಕಥೆಗಳ ಮುಖಾಂತರ ನೀವು ತಿಳಿದುಕೊಂಡಿದ್ದೀರಾ. ಹಾಗಾಗಿ ಸತ್ಯನಾಮಕ ಪರಮಾತ್ಮನ ಆರಾಧನೆಯಿಂದ ಎಲ್ಲ ರೀತಿಯಾಗಿರ್ತಕ್ಕಂತಹ ಲೌಕಿಕ ಮತ್ತು ಅಲೌಕಿಕವಾಗಿರ್ತಕ್ಕಂಥ ಫಲಗಳನ್ನು ಪಡೆಯುವ ಮುಖಾಂತರವಾಗಿ ಜ್ಞಾನ ಭಕ್ತಿ ವೈರಾಗ್ಯವನ್ನು ನಾವು ಜೀವನದಲ್ಲಿ ಪಡೆದು ವಿಶೇಷವಾಗಿ ಸತ್ಯನಾಮಕ ಪರಮಾತ್ಮನ ಆ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ ಅಲ್ಲಿಗೆ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಅಲ್ಲಿಗೆ ನಿಲ್ಲಿಸಿಕೊಂಡು ವಿಶೇಷವಾಗಿ ಇವತ್ತು ನಾವು ಈ ಒಂದು ಗುರುಪೂರ್ಣಿಮೆಯ ದಿವಸ ನಾವು ವಿಶೇಷವಾಗಿ ಗುರುಗಳನ್ನು ಆರಾಧನೆ ಮಾಡಬೇಕೆಂಬುದಾಗಿ ನಿಯಮ ಇದೆ. ಯಾಕೆಂದರೆ ಗುರು ಅಂತ ಕೇಳಿದರೆ ಯಾರು ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಹರಿಸ್ತಾನೋ ಅವನನ್ನು ಗುರು ಎಂಬುದಾಗಿ ನಾವು ಕರಿತೀವಿ ಅಂತ. ಯಾಕೆಂದರೆ ಶಿಷ್ಯನಿಗೆ ಅಥವಾ ಯಾರೇ ಆಗಿರ್ಬೋದು, ನಾವು ಅಜ್ಞಾನ ಅಂತಕ್ಕಂಥ ಅಂಧಕಾರ ಅಂದರೆ ಡಾರ್ಕ್ನೆಸ್ ಅಂತ ಅರ್ಥ. ಅಂದರೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಜ್ಞಾನ ಇಲ್ಲದೇ ಇರುವಾಗ ನಾವು ಅಜ್ಞಾನ ಅನ್ನುವಂತಹ ಅಂಧಕಾರದಲ್ಲಿ ಇರತಕ್ಕಂತಹ ಶಿಷ್ಯನನ್ನು ಡಿಸೈಪಲ್ನ ಆ ಗುರು ಜ್ಞಾನವನ್ನು ಕೊಡುವ ಮುಖಾಂತರವ ಅಥವಾ ಜ್ಞಾನದ ಬೆಳಕನ್ನು ಅವನ ಮೇಲೆ ಬಿಡುವ ಮುಖಾಂತರ ಅವನಿಗೆ ಅವನ ಒಂದು ಜೀವನವನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಆ ಒಂದು ಗುರುವಿಗೆ ದೊಡ್ಡ ಮಹತ್ವವನ್ನು ಕೊಡ್ತಾ ಇದ್ದಾರಂತೆ. ಗುರುಗಳು ಅಂತ ಹೇಳಿದಾಗ ಯಾರು ಅಂತ ಮತ್ತೆ ನಮಗೆ ಎರಡನೇ ರೀತಿಯಾಗಿ ಪ್ರಶ್ನೆ ಬರುತ್ತೆ. ಗುರು ಯಾರು ಅಂತ ಕೇಳಿದರೆ ಸಾಮಾನ್ಯವಾಗಿ ನಾವು ಗುರು ಅಂದ ತಕ್ಷಣ ನಮಗೆ ರಾಘವೇಂದ್ರ ತೀರ್ಥ ಶ್ರೀಪಾದರ ನೆನಪಾಗುತ್ತೆ. ನಾವು ಖಂಡಿತ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬುದಾಗಿ ನಾವು ರಾಘವೇಂದ್ರ ತೀರ್ಥ ಶ್ರೀಪಾದರನ್ನು ಸ್ಮರಿಸಿಕೊಳ್ಳಬೇಕು. ಹೌದು, ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಅವರಿಗೂ ಗುರುಗಳಾಗಿರ್ತಕ್ಕಂಥವರನ್ನು ನಾವು ನೆನಪು ಮಾಡಿಕೊಳ್ಬೇಕಂತೆ. ಯಾರದು ಅಂತ ಕೇಳಿದರೆ ಸಾಮಾನ್ಯವಾಗಿ ಈ ಒಂದು ಪೂರ್ಣಿಮೆಗೆ ಈ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ, ನಮ್ಮ ಭಾರತದಲ್ಲೆಲ್ಲ ವ್ಯಾಸ ಪೂರ್ಣಿಮೆ ಎಂಬುದಾಗಿ ಆಚರಣೆ ಮಾಡ್ತೇವೆ ನಾವು. ಸೊ ವ್ಯಾಸರು ಅಂದ ತಕ್ಷಣ ವೇದವ್ಯಾಸ ದೇವರು ಅಂತಲೇ ಅರ್ಥ. ಹಾಗಾಗಿ ನಿಜವಾಗಿರ್ತಕ್ಕಂತಹ ಗುರುಗಳು ಯಾರು ಅಂತ ಕೇಳಿದ್ರೆ ವೇದವ್ಯಾಸ ದೇವರು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ವಿಶೇಷವಾಗಿ ಇವತ್ತು ನಾವು ವೇದವ್ಯಾಸ ದೇವರ ಆರಾಧನೆ. ಹಾಗಾಗಿ ಅದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥ ಗುರುಗಳು ಆಚಾರ್ಯ ಮಧ್ವರು, ಅವರ ನಂತರ ಬರ್ತಕ್ಕಂಥ ಗುರುಗಳು ನಮ್ಮ ಮಂತ್ರಾಲಯ ರಾಘವೇಂದ್ರ ತೀರ್ಥರಾಯಣನೇ ವೇದವ್ಯಾಸರಾಗಿ ಅವತಾರ ಮಾಡಿದ್ದು ಎಂಬುದಾಗಿ ನಾವು ಇವತ್ತು ಪುರಾಣಗಳಲ್ಲಿ ನಾವು ಕಥೆಯನ್ನು ಕೇಳ್ತೇವೆ. ಯಾಕೆ ವೇದವ್ಯಾಸ ದೇವರ ಅವತಾರ ಯಾಕೆ ಆಯಿತು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ದ್ವಾಪರೇ ಸರ್ವತ್ರ ಜ್ಞಾನ ಆಕುಲೀಭೂತೆ ತನ್ನಿರ್ಣಯಾಯ ಬ್ರಹ್ಮ ರುದ್ರೇಂದ್ರಾದಿಭಿ ಅರ್ಥಿತಃ ಭಗವಾನ್ ನಾರಾಯಣ ವ್ಯಾಸತ್ವೇನ ಅವತಾರ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂತ ಕೇಳಿದ್ರೆ ಗೌತಮಸ್ಯ ಋಷೇ ಶಾಪ. ಸಾಮಾನ್ಯವಾಗಿ ಕಥೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರ್ಬೋದು. ಏನು ಅಂತ ಕೇಳಿದರೆ ಗೌತಮ ಋಷಿಗಳು ಶಾಪವನ್ನು ಕೊಡ್ತಾರೆ. ಇಡೀ ಎಲ್ಲರಿಗೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ ಎಲ್ಲ ಹೊರಟೋಗಲಿ, ಜ್ಞಾನ ಶೂನ್ಯರಾಗಿ ನೀವು ಎಂಬುದಾಗಿ ಗೌತಮ ಋಷಿಗಳು ಶಾಪವನ್ನು ಕೊಡ್ತಾರೆ. ಇದನ್ನೇ ವಾದಿರಾಜರು ಹೇಳ್ತಾರೆ, ಮಧ್ವಾಂತರ್ಗತ ವೇದವ್ಯಾಸ ಎಂಬುದಾಗಿ ಹೇಳ್ತಾ ಹಾಡಲ್ಲಿ ದ್ವಾಪರದಲ್ಲಿ ಒಬ್ಬ ಮುನಿಪ ಶಪಿಸಲು ಜ್ಞಾನ ಲೋಪವಾಗೆ ಎಂಬುದಾಗಿ ಹೇಳ್ತಾರೆ. ಅಂದರೆ ಗೌತಮ ಋಷಿಗಳು ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹೀಗೆ ಪ್ರತಿ 4 ವರ್ಣದವರಿಗೂ ಕೂಡ ನೀವೆಲ್ಲ ಜ್ಞಾನ ಶೂನ್ಯರಾಗಿ ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ ಎಲ್ಲ ಹೊರಟೋಗಲಿ ಎಂಬುದಾಗಿ ಶಾಪವನ್ನು ಕೊಡ್ತಾ ಇದ್ದಾರಂತೆ. ಈ ರೀತಿಯಾಗಿ ಶಾಪವನ್ನು ಕೊಟ್ಟಾಗ
ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದೇ ಜ್ಞಾನ. ಅಂಥ ಜ್ಞಾನ ಹೊರಟು ಹೋಗಿಬಿಟ್ರೆ ಎಲ್ಲರೂ ಕೂಡ ಅಂಧಕಾರದಲ್ಲಿ ನಾವು ಅಂಧಕಾರ ಅಂದರೆ ಡಾರ್ಕ್ನೆಸ್ಸಲ್ಲಿ ಮುಳುಗಿಬಿಡ್ತೇವೆ. ಆದ್ದರಿಂದ ಏನು ಮಾಡಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಅನ್ನುವಂಥದ್ದು ನಮಗೆ ಸರಿಯಾದ ತಿಳುವಳಿಕೆ ಇಲ್ಲ ಅಂತ ಆಗುತ್ತೆ. ಆಗ ಎಲ್ಲ ಬ್ರಹ್ಮಾದಿ ಎಲ್ಲ ದೇವತೆಗಳು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರಂತೆ. ಬ್ರಹ್ಮ ರುದ್ರೇಂದ್ರಾದಿಭಿ ಅರ್ಥಿತಃ ಭಗವಾನ್ ನಾರಾಯಣ ವ್ಯಾಸತ್ವೇನ ಅವತಾರ. ಎಲ್ಲ ಬ್ರಹ್ಮಾದಿ ದೇವತೆಗಳು ಕೂಡ ಭಗವಂತನ ಹತ್ರ ಹೋಗಿ ವೈಕುಂಠ ಲೋಕದಲ್ಲಿರತಕ್ಕಂಥ ಪರಮಾತ್ಮನ ಹತ್ರ ಹೋಗಿ ಹೀಗೆ ಈ ಒಂದು ಕಲಿಯುಗದಲ್ಲಿ ಗೌತಮ ಋಷಿಗಳ ಶಾಪದ ಪ್ರಭಾವದಿಂದಾಗಿ ಜ್ಞಾನ ಎಲ್ಲ ಹೊರಟೋಗಿದೆ. ಹಾಗಾಗಿ ಋಷಿಗಳಿಗೆ ಏನು ಮಾಡಬೇಕು, ಯಾವುದನ್ನು ಯಾವ ಆಚರಣೆಯನ್ನು ಮಾಡಬೇಕು, ಯಾವ ಆಚರಣೆಯನ್ನು ಮಾಡಬಾರ್ದು, ಆಮೇಲೆ ಅವರಿಗಿರ್ತಕ್ಕಂಥ ವೇದ ಜ್ಞಾನ ಎಲ್ಲ ಹೊರಟೋಗ್ಬಿಟ್ಟಿದೆ. ಹಾಗಾಗಿ ಮತ್ತೆ ಪುನಃ ಲೋಕದಲ್ಲಿ ಇಡೀ ಒಂದು ಭೂಮಂಡಲದಲ್ಲಿ ಮತ್ತೆ ಜ್ಞಾನ ಪ್ರಸಾರ ಆಗಬೇಕು. ಆ ರೀತಿಯಾಗಿ ನೀವೆಲ್ಲ ಅನುಗ್ರಹ ಮಾಡಬೇಕು ಎಂಬುದಾಗಿ ಎಲ್ಲ ಬ್ರಹ್ಮಾದಿ ದೇವತೆಗಳು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರಂತೆ. ಆಗ ನಮಗೆಲ್ಲ ಜ್ಞಾನವನ್ನು ಕೊಡಲಿಕ್ಕೋಸ್ಕರನೇ ಭಗವಂತ ನಾನಾ ರೀತಿಯಾಗಿರ್ತಕ್ಕಂಥ ಅವತಾರಗಳನ್ನು ಮಾಡಿದ್ದಾನೆ. ಅದೇ ರೀತಿಯಾಗಿ ವ್ಯಾಸನಾಗಿ ಅಥವಾ ಪರಾಶರನಾಗಿ ಏನು ಮಾಡ್ತಾ ಇದ್ದಾನಪ್ಪ ಅಂದರೆ ಅವನ ಅವತಾರವನ್ನು ಮಾಡ್ತಾ ಇದ್ದಾನಂತೆ. ಈ ರೀತಿಯಾಗಿ ವೇದವ್ಯಾಸ ದೇವರು ನಮಗೆಲ್ಲರೂ ಕೂಡ ಜ್ಞಾನವನ್ನು ಕೊಡಬೇಕು ಅನ್ನೋದಕ್ಕೋಸ್ಕರನೇ ಅವತಾರ ಮಾಡಿರತಕ್ಕಂಥ ರೂಪ ಅದು ವೇದವ್ಯಾಸ ದೇವರ ಅವತಾರ. ಹಾಗಾಗಿ ವೇದವ್ಯಾಸ ದೇವರು ಈ ರೀತಿಯಾಗಿ ತಾವು ಅವತಾರವನ್ನು ಮಾಡ್ತಾ ಇದ್ದಾರಂತೆ. ಅವತಾರ ಮಾಡಿ ವ್ಯಾಸರು ಮಾಡಿದ್ದೇನು ಅಂತ ಕೇಳಿದರೆ, ಮೊದಲು ಎಲ್ಲ ವೇದ ರಾಶಿ ಅಖಂಡವಾಗಿದೆ. ಅಖಂಡವಾಗಿರ್ತಕ್ಕಂಥ ವೇದ ರಾಶಿಯನ್ನು ಯಾರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ನಮಗೆಲ್ಲರೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಬೇಕು, ಈಸಿಯಾಗಿ ಚಾಂಟ್ ಮಾಡಬೇಕು, ಮತ್ತು ಅದರ ಅರ್ಥಗಳನ್ನು ಮಾಡಿಕೊಳ್ಬೇಕೆನ್ನುವ ದೃಷ್ಟಿಯಿಂದಾಗಿ ಅವರೇನು ಮಾಡಿದ್ರಪ್ಪ ಅಂದರೆ ಮೊದಲ ಕಾರ್ಯ ಮಾಡಿದ್ದು ವೇದ ವ್ಯಾಸ. ವ್ಯಾಸ ಅಂದರೆ ಡಿವೈಡ್ ಮಾಡಿದ್ರಂತೆ. ಅಖಂಡವಾಗಿರ್ತಕ್ಕಂಥ ವೇದರಾಶಿಯನ್ನು ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವ ಎಂಬುದಾಗಿ 4 ವಿಭಾಗ ಮಾಡಿ 4 ಜನ ಶಿಷ್ಯಂದರಿಗೆ ಇದನ್ನು ಈ ಎಲ್ಲವನ್ನು ಈ 4 ವೇದಗಳನ್ನು ಉಪದೇಶ ಮಾಡಿದರಂತೆ. ಸರಿ, 4 ವೇದಗಳ ಉಪದೇಶ ಆಯಿತು. ಅದರಿಂದಾಗಿ ವೇದ ಉಳಿತು. ಯಾಕಂದರೆ ಯಾವ ರೀತಿಯಾಗಿ ಉಚ್ಚಾರಣ ಮಾಡಬೇಕು ಅನ್ನೋದು ಕೂಡ ಮರೆತು ಹೋಗಿಬಿಟ್ಟಿದ್ದು. ಗೌತಮ ಋಷಿಗಳ ಶಾಪದ ಪ್ರಭಾವದಿಂದಾಗಿ ವೇದ ಮಂತ್ರಗಳನ್ನು ಯಾವ ರೀತಿಯಾಗಿ ಉಚ್ಚಾರಣೆ ಮಾಡಬೇಕು ಅನ್ನೋದು ಕೂಡ ಹೊರಟೋಗಿತ್ತು. ಆದರೆ ವೇದವ್ಯಾಸರು 4 ಜನ ಶಿಷ್ಯರಿಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂಬುದಾಗಿ 4 ವಿಭಾಗ ಮಾಡಿ ಅವರು ಅದನ್ನು ಉಪದೇಶ ಮಾಡಿದರು. ಸರಿ, ಈಗ ವೇದ ಸಂರಕ್ಷಣೆ ಆಯಿತು. ಈಗ ವೇದ ಹೇಳಲಿಕ್ಕೆ ಬಂತು. ಅಗ್ನಿಮೀಳೆ ಪುರೋಹಿತೈ ಯಜ್ಞಸ್ಯ ದೇವ ಮೃತ್ವಿಜಂ ಇಷೇತ್ವೋರ್ಜೇತ್ವಾ ವಾಯವಸ್ಥೋಪಾಯವಸ್ಥ ದೇವಾಹ. ಹೀಗೆ ನಾವು ಈಗ ವೇದಗಳನ್ನು ನಮಗೆ ಅರ್ಥ ಆಯಿತು. ನಾವು ವೇದಗಳನ್ನು ಹೇಗೆ ನಾವು ಓದಬೇಕು ಅಂತ ಗೊತ್ತಾಯಿತು ಅವರ ಮುಖಾಂತರ. ಆದರೆ ಆ ವೇದಕ್ಕೆ ಅರ್ಥ ಬೇಕಲ್ಲ. ಅಗ್ನಿಮೀಳೆ ಅಂತ ಹೇಳುತ್ತೆ. ಹಾಗೆ ಒಂದೊಂದು ಮಂತ್ರಕ್ಕೆ ಅರ್ಥವನ್ನು ಮಾಡಬೇಕು. ಅರ್ಥ ಮಾಡಬೇಕಾದ್ರೆ ಅದಕ್ಕೂ ಕೂಡ ಅವರೇ ಒಂದು ದಾರಿಯನ್ನು ಹೇಳ್ತಾರೆ, ಅಥವಾ ಅವರೇ ಒಂದು ದಾರಿಯನ್ನು ತೋರಿಸ್ತಾರೆ. ಏನು ತೋರಿಸಿದ್ರಪ್ಪ ಅಂತ ಕೇಳಿದ್ರೆ, ತದರ್ಥ ನಿರ್ಣಯಾಯ ಅಂದರೆ ವೇದದ ಅರ್ಥವನ್ನು ಮಾಮೂಲಿ ನನಗೆ ಸಂಸ್ಕೃತ ಬರುತ್ತೆ ಅಂದ ತಕ್ಷಣ ನಾನು ವೇದಕ್ಕೆ ಅರ್ಥ ಮಾಡ್ತೇನೆ, ಅಥವಾ ಯಾವುದೋ ಒಂದು ಗೂಗಲ್ನ ಟ್ರಾನ್ಸ್ಲೇಟ್ನ ನೋಡಿಕೊಂಡು ನಾನು ಅರ್ಥ ಮಾಡ್ಕೊಂಡು ಬಿಡ್ತೇನೆ ಅಂದರೆ ಅದು ತೀರಾ ದಡ್ತನ ಅಂತೆ. ಯಾಕೆಂದರೆ ವೇದಕ್ಕೆ ಷಡಂಗಗಳು ಬೇಕಂತೆ. ಶಿಕ್ಷಾ, ವ್ಯಾಕರಣಂ, ಛಂದಃ, ನಿರುಕ್ತಂ, ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರ್ ಮನೀಷಿನಃ ಅಂತ 6 ಅಂಗಗಳನ್ನು ಅಧ್ಯಯನ ಮಾಡಿ ವೇದ ಒಲಿಬೇಕಂತೆ. ವೇದಾಭಿಮಾನಿ ದೇವತೆ ಒಲಿದಾಗ ಅವನಿಗೆ ನಿಜವಾಗಿರ್ತಕ್ಕಂಥ ಆ ಒಂದು ವೇದದ ಹೃದಯ ಅದು ತೆರೆದುಕೊಳ್ಳುತ್ತಂತೆ. ನನಗೆ ಭಾಷೆ ಬರುತ್ತೆ, ನಾನು ಅದನ್ನ ಅರ್ಥ ಮಾಡ್ಕೊಂಡು ಬಿಡ್ತೇನೆ ಅಂದರೆ ಅದಕ್ಕೆ ವೇದಾಭಿಮಾನಿ ದೇವತೆ ಒಪ್ಪೋದೇ ಇಲ್ಲಂತೆ. ಹಾಗಾಗಿ ಆ ಒಂದು ವೇದದ ಅರ್ಥವನ್ನು ನಿರ್ಣಯ ಮಾಡೋದಕ್ಕೋಸ್ಕರ 564 ಬ್ರಹ್ಮಸೂತ್ರಗಳನ್ನು ರಚನೆ ಮಾಡ್ತಾರೆ ವೇದವ್ಯಾಸ ದೇವರು. ಅದೇನೇ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಎಂಬುದಾಗಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು. ಹೀಗೆ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು. 4 ವೇದಗಳನ್ನು ತಯಾರು ಮಾಡಿಕೊಟ್ರು.
ಅಲ್ಲಿಂದ ನೀವೆಲ್ಲ ಜ್ಞಾನ ಪ್ರಸಾರ ಮಾಡಿಕೊಂಡು ಮತ್ತೆ ಜ್ಞಾನ ಅನ್ನುವಂಥದ್ದು ಎಲ್ಲ ಇಡೀ ಒಂದು ಭೂಮಂಡಲದಲ್ಲಿ ಮತ್ತೆ ಜ್ಞಾನ ಅಂತ ಎಸ್ಟಾಬ್ಲಿಷ್ ಆಯಿತು ವೇದವ್ಯಾಸರಿಂದ. ಸರಿ, ಸೊ ಹೀಗೆ ಈ ಒಂದು ವೇದವ್ಯಾಸರ ಆ ಒಂದು ಪ್ರಭಾವದಿಂದಾಗಿ ಮತ್ತೆ ಈ ಒಂದು ಭೂಲೋಕಕ್ಕೆ ಜ್ಞಾನದ ರಾಶಿ ಅಥವಾ ಜ್ಞಾನದ ಬೆಳಕು ಹರಿತು. ಒಂದಷ್ಟು ವರ್ಷಗಳು ಕಳೆಯಿತು. ಒಂದಷ್ಟು ವರ್ಷಗಳಾದ ಮೇಲೆ ಸೊ ಬ್ರಹ್ಮಸೂತ್ರಗಳಿಗೂ ಕೂಡ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಾಗಿ ಅರ್ಥ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದು ಹಾಗೇನೆ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಎಂಬುದಾಗಿ ಮೊದಲ ಸೂತ್ರಕ್ಕೆ 21 ಜನ ಕೂಡ 21 ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಅರ್ಥ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದು ಯಾವುದು ಕೂಡ ವೇದವ್ಯಾಸ ದೇವರ ಅರ್ಥ ಆಗಿರಲ್ಲ. ಈಗ ನಾವು ಯಾವುದೋ ಒಂದು ಮಾತನ್ನು ಹೇಳ್ತೀವಿ, ಯಾವುದೋ ಒಂದು ಇಂಟೆನ್ಷನ್ ಇಟ್ಟುಕೊಂಡು ಆ ಅರ್ಥವನ್ನು ಹೇಳ್ತೇವೆ. ಆದರೆ ಅದು ಬೇರೆಯವರಿಗೆ ಬೇರೆ ರೀತಿಯಾಗಿ ಅರ್ಥ ಆಗಿಬಿಟ್ರೆ ಅದೇನಾಗುತ್ತೆ, ತುಂಬ ತೊಂದರೆ ಆಗಿಬಿಡುತ್ತೆ. ಅದಕ್ಕೋಸ್ಕರ 21 ಜನ, ಅದಕ್ಕೆ ಕುಭಾಷ್ಯಗಳು ಅಂತ ಹೇಳ್ತಾರೆ. 21 ಜನ 21 ರೀತಿಯಾಗಿ ಅರ್ಥ ಬರೀತಾರೆ. ಅದು ನಿಜವಾಗಿ ಕೂಡ ವೇದದ ಅರ್ಥ ಅಲ್ಲ. ಮತ್ತೆ ಸೊ ಯಾಕೆ ಅಂತ ಕೇಳಿದ್ರೆ ಆ ಒಂದು ಸಮಯಕ್ಕೆ ಏನಾಗಿತ್ತು ಅಂತ ಕೇಳಿದ್ರೆ ವಿಶ್ವಂ ಮಿಥ್ಯಾ ವಿಭುರಗುಣವಾನ್ ಆತ್ಮನಾಂ ನಾಸ್ತಿ ಭೇದ ಅಂತ ವಾದ ಶುರುವಾಯಿತು. ಯಾರು ಅಂತ ನಾನು ಹೇಳಲ್ಲ. ಹೀಗೆ ಅಂದರೆ ವಿಶ್ವಂ ಮಿಥ್ಯಾ, ಇಡೀ ಜಗತ್ತು ಸುಳ್ಳು ಅಥವಾ ಮಾಯೆ, ನಾನೇ ಬ್ರಹ್ಮ, ಬೇರೆ ಯಾರೂ ಇಲ್ಲ ಬ್ರಹ್ಮ, ನಾನೇ ಇವತ್ತಲ್ಲ ನಾಳೆ ಬ್ರಹ್ಮ, ನಾನು ಬ್ರಹ್ಮ ಒಂದೇ ಆಗಿಬಿಡ್ತೇವೆ ಅಂತಕ್ಕಂತಹ ಸಿದ್ಧಾಂತಗಳೆಲ್ಲ ಹೊರಡಲಿಕ್ಕೆ ಶುರುವಾದಂತೆ. ವಿಶ್ವಂ ಮಿಥ್ಯಾ ವಿಭು ಅಗುಣವಾನ್ ಅಂದರೆ ಭಗವಂತನಲ್ಲಿ ಯಾವುದೇ ರೀತಿಯಾದ ಗುಣಗಳಿಲ್ಲ, ಅವನು ನಿರ್ಗುಣ ನಿರಾಕಾರ, ಈ ರೀತಿಯಾಗಿರತಕ್ಕಂತಹ ಎಲ್ಲ ಈ ಒಂದು ವಾದಗಳೆಲ್ಲ ಶುರುವಾಯಿತು. ಅವನು ಯಾವಾಗ ನಿರ್ಗುಣ ನಿರಾಕಾರ, ಹಾಗಾಗಿ ಪ್ರಥಮೆ ಪೂಜೆ ಮಾಡಬಾರ್ದು, ಹೀಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ವಾದಗಳಿಂದಾಗಿ ಯಾರಿಗೆ ಯಾವ ರೀತಿಯಾಗಿ ದೇವರ ಆರಾಧನೆ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಯಾಕೆಂದರೆ ಭಗವಂತ ನಿರ್ಗುಣ ಅಂತ ಹೇಳ್ತಾರೆ, ನಿರಾಕಾರ ಅಂತ ಹೇಳ್ತಾರೆ, ಮತ್ತು ಯಾವುದೇ ಗುಣಗಳಿಲ್ಲ ಅಂತ ಹೇಳ್ತಾರೆ. ಪ್ರತಿಮೆಯನ್ನು ಅರ್ಚನೆ ಮಾಡಬಾರ್ದು, ಪ್ರತಿಮಾ ಪೂಜೆ ಮಾಡಬಾರ್ದು ಅಂತ ನಿಷೇಧ ಮಾಡಿಬಿಟ್ರು. ಹೀಗೆ ಹಾಗಾದರೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಪುನಃ ಯಾವ ರೀತಿಯಾಗಿ ಹಿಂದೆ ವೇದವ್ಯಾಸ ದೇವರು ಒಂದು ಜ್ಞಾನವನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೋಸ್ಕರ ಈ ಒಂದು ಭರತ ಭೂಮಿಗೆ ಹೇಗೆ ಬಂದರೋ ಅದೇ ರೀತಿಯಾಗಿ ಮುಖ್ಯ ಪ್ರಾಣ ದೇವರು ಕೂಡ ಮತ್ತೆ ಪುನಃ ಜ್ಞಾನವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೋಸ್ಕರ ಆಚಾರ್ಯ ಮಧ್ವಾಚಾರ್ಯರಾಗಿ ಉಡುಪಿಯ ಹತ್ತಿರ ಪಾಜಕ ಕ್ಷೇತ್ರದಲ್ಲಿ ಅವತಾರವನ್ನು ಮಾಡ್ತಾರೆ. ಹೀಗೆ ಅವತಾರ ಯಾಕೆ ಮಾಡಿದರು ಅಂತ ಕೇಳಿದ್ರೆ ಮತ್ತೆ ಪುನಃ ಜ್ಞಾನವನ್ನು ಪ್ರತಿಷ್ಠೆ ಮಾಡಬೇಕಾಗಿದೆ. ಯಾಕೆಂದರೆ ವೇದವ್ಯಾಸ ದೇವರ ಅವರ ಅರ್ಥಾಭಿಪ್ರಾಯ 18 ಪುರಾಣಗಳನ್ನು ರಚನೆ ಮಾಡಿದ್ರು. ನೋಡಿ, ವೇದವ್ಯಾಸ ದೇವರ ಸಾಹಿತ್ಯ ಎಷ್ಟಿದೆ ಅಂತ ಕೇಳಿದ್ರೆ ನಾವೊಂದು ಸುಭಾಷಿತವನ್ನು ನೋಡ್ತೇವೆ, ವ್ಯಾಸೋಚಿಷ್ಟಂ ಜಗತ್ ಸರ್ವಂ ಎಂಬುದಾಗಿ. ಅಂದರೆ ವೇದವ್ಯಾಸ ದೇವರು ಹೇಳದೇ ಇರತಕ್ಕಂಥ ವಿಷಯವೇ ಇಲ್ಲ. 4 ವೇದಗಳನ್ನು ರಚನೆ ಮಾಡಿದರು, ಅರ್ಥಾತ್ 4 ವೇದಗಳನ್ನು ವಿಭಾಗ ಮಾಡಿದರು. ಆ 4 ವೇದಗಳನ್ನು ಅರ್ಥ ಮಾಡಲಿಕ್ಕೋಸ್ಕರ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು, 18 ಪುರಾಣಗಳನ್ನು ರಚನೆ ಮಾಡಿದರು. ಹೀಗೆ ಆ ಒಂದು ವೇದವ್ಯಾಸ ದೇವರ ಮತ್ತು ಜೊತೆಗೆ ಇತಿಹಾಸ ಪುರಾಣಗಳನ್ನು, ಇತಿಹಾಸ ಅಂದರೆ ಮಹಾಭಾರತ, ಮೊನ್ನೆ ಹೇಳುವ ಹಾಗೆ ಮಹಾಭಾರತದಲ್ಲಿ 1,00,000 ಶ್ಲೋಕಗಳನ್ನು ರಚನೆ ಮಾಡುವ ಮುಖಾಂತರವಾಗಿ ಜ್ಞಾನವನ್ನು ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದರು. ಮತ್ತೆ ಏನು ಕೂಡ ಫೌಂಡೇಶನ್ ಭರ್ಜರಿ ಆಯಿತಂತೆ. ಮತ್ತೆ ಪುನಃ ಈ ಒಂದು ಮಿಥ್ಯಾವಾದಿಗಳ ಪ್ರಭಾವದಿಂದಾಗಿ ಫೌಂಡೇಶನ್ ಅಲುಗಾಡಲಿಕ್ಕೆ ಶುರುವಾದಾಗ ಆಚಾರ್ಯ ಮಧ್ವರು ಬಂದು ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಬೇಕು ಭಗವಂತನನ್ನು. ಭಗವಂತ ಅಂದ್ರೇನು, ವೇದವ್ಯಾಸ ದೇವರು ಹೇಳಿದ ಅಭಿಪ್ರಾಯ ಏನು, ವೇದವ್ಯಾಸ ದೇವರ ಅಭಿಪ್ರಾಯ ಅವರ ಅರ್ಥ ಏನು, ಅವರ ಇಂಟೆನ್ಷನ್ ಏನು ಅನ್ನೋದನ್ನು, ಅಂದರೆ ಅರ್ಥಾತ್ ಹರಿಹಿ ಸರ್ವೋತ್ತಮ ವಾಯು ಜೀವೋತ್ತಮ, ಮತ್ತು ಎಲ್ಲ ಕಡೆ ಇರುವಂಥದ್ದು ಭೇದ, ನಾವೆಲ್ಲರೂ ಕೂಡ ಪರಮಾತ್ಮನ ದಾಸರು, ಅಹಂ ಬ್ರಹ್ಮಾಸ್ಮಿ ಅಲ್ಲ ದಾಸೋಸ್ಮಿ ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಆಚಾರ್ಯ ಮಧ್ವರು ಪ್ರತಿಷ್ಠಾಪನೆ ಮಾಡ್ತಾರೆ. ಹೀಗೆ ಹಾಗಾಗಿ ವೇದವ್ಯಾಸ ದೇವರನ್ನು ಸೂತ್ರಕಾರರು ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಭಾಷ್ಯವನ್ನು ಬರೆದವರು ಮಧ್ವಾಚಾರ್ಯರಾದ್ರಿಂದಾಗಿ ಅವರಿಗೆ ಭಾಷ್ಯಕಾರರು ಎಂಬುದಾಗಿ ಹೇಳ್ತಾರೆ. ಮಧ್ವಾಚಾರ್ಯರ ಒಂದೊಂದು ಗ್ರಂಥವೂ ಕೂಡ ನಮಗೆ ಸರಿಯಾಗಿ ಅರ್ಥ ಆಗಬೇಕಾದರೆ ಮಿಥ್ಯಾ ಸಿದ್ಧಾಂತ ದುಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯತರಣಿ ಭಾಸತಾಂ ನೋ ಹೃದಂಬರ ಎಂಬುದಾಗಿ ಜಯತೀರ್ಥರು ಬರ್ತಾರೆ. ಮಧ್ವಾಚಾರ್ಯರ ಹೃದಯ ಏನು, ಮಧ್ವಾಚಾರ್ಯರ ಗ್ರಂಥಗಳನ್ನು ಹೇಗೆ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ಸೂಚನೆ ಮಾಡೋದಕ್ಕೋಸ್ಕರ
ನಮಗೆಲ್ಲ ಪಾಠ ಮಾಡಲಿಕ್ಕೋಸ್ಕರ ಜಯತೀರ್ಥರು ಬರ್ತಾರೆ. ಹಾಗಾಗಿ ಅವರು ಟೀಕಾರಾಯರಾಗ್ತಾರೆ, ಟೀಕಾಕೃತ್ಪಾದರು ಎಂಬುದಾಗಿ ಅವರು ಪ್ರಸಿದ್ಧರಾಗಿದ್ದಾರೆ. ಸೊ ಟೀಕಾಚಾರ್ಯರ ಗ್ರಂಥಗಳು ನಮಗೆ ಅರ್ಥ ಆಗಲಿಲ್ಲ, ಬಹಳ ಕಠಿಣವಾಗಿದೆ. ಅವರ ಗ್ರಂಥಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಎಂಬುದಕ್ಕೋಸ್ಕರ ಒಂದು ಟಿಪ್ಪಣಿಕಾರರಾಗಿ ಮಂತ್ರಾಲಯ ಶ್ರೀಪಾದರು ಬರ್ತಾರೆ. ಹಾಗಾಗಿ ಮಂತ್ರಾಲಯ ಸ್ವಾಮಿಗಳು ಟಿಪ್ಪಣಿಕಾರರು ಎಂಬುದಾಗಿ ಪ್ರಸಿದ್ಧರಾಗಿದ್ದಾರೆ. ವೇದವ್ಯಾಸ ದೇವರು ಸೂತ್ರಕಾರರು, ಹಾಗೆ ಮಧ್ವಾಚಾರ್ಯರು ಭಾಷ್ಯಕಾರರು, ಶ್ರೀಮದ್ ಜಯತೀರ್ಥರು ಅವರು ಟೀಕಾಕಾರರು, ಟೀಕಾಕೃತ್ಪಾದರು. ಆ ಟೀಕಾಚಾರ್ಯರ ಒಂದೊಂದು ಅಕ್ಷರ ಒಂದೊಂದು ಪದವನ್ನು ಕೂಡ ಬಿಡಿಸಿ ಹೇಳಿದಕ್ಕಂಥವರು ನಮ್ಮ ಮಂತ್ರಾಲಯ ಪ್ರಭುಗಳು. ಹಾಗಾಗಿ ಅವರನ್ನು ಟಿಪ್ಪಣಿಕಾರರು ಎಂಬುದಾಗಿ ನಾವು ಭಾವಿಸಬೇಕಂತೆ. ಹೀಗೆ ಈ ಒಂದು ಗುರು ಪರಂಪರೆ ಅನ್ನುವಂಥದ್ದು ಸಾಕ್ಷಾತ್ ನಾರಾಯಣನಿಂದ ಆರಂಭಿಸಿ ಕೊನೆಗೆ ರಾಘವೇಂದ್ರ ತೀರ್ಥ ಶ್ರೀಪಾದರು ಮತ್ತು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಗುರುಗಳು ಎಲ್ಲ ಒಂದು ನಮ್ಮ ಗುರುಗಳು ಬರ್ತಾರೆ. ಹೀಗಾಗಿ ಇವರೆಲ್ಲ ಗುರುಗಳು ಕೂಡ ನಮಗೆ ಜ್ಞಾನೋಪದೇಶ ಮಾಡಿ ಯಾವ ರೀತಿಯಾಗಿ ತತ್ವವನ್ನು, ಅಂದರೆ ನಿಜವಾದ ಸಿದ್ಧಾಂತ ಯಾವುದು, ನಾವು ಹೇಗೆ ಉಪಾಸನೆ ಮಾಡಬೇಕು ದೇವರನ್ನು, ನಾವು ದೇವರನ್ನು ಬರೀ ನಾರಾಯಣನನ್ನು ಹಾಗೆ ಉಪಾಸನೆ ಮಾಡುವ ಹಾಗೆ ಇಲ್ಲ, ಕೇವಲ ಲಕ್ಷ್ಮಿಯನ್ನು ಉಪಾಸನೆ ಮಾಡುವ ಹಾಗೆ ಇಲ್ಲ, ಲಕ್ಷ್ಮೀನಾರಾಯಣರನ್ನು ಜೊತೆಗೆ ನಾವು ಉಪಾಸನೆ ಮಾಡಬೇಕು ಎಂಬುದಾಗಿ ವಾದಿರಾಜರು ಹೇಳ್ತಾರೆ. ಸುಮುಖವು ಸುಂದರತರವು ಸುನಾಸವು ಸುಖಚಿತ್ತನೂ ಸುರಾರಾಧಿತ ಪಾದಾಬ್ಜೌ ರಮಾನಾರಾಯಣವು ಸ್ತುಮಃ ಎಂಬುದಾಗಿ ಲಕ್ಷ್ಮೀ ಸಹಿತ ನಾರಾಯಣರ ಆರಾಧನೆ ಮಾಡಬೇಕಂತೆ. ಹಾಗಾಗಿ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿಯನ್ನು ಇವತ್ತು ನಾವು ವಿಶೇಷವಾಗಿ ಆರಾಧನೆ ಮಾಡ್ತಾ ಇದ್ದೇವೆ. ಹೀಗೆ ಎಲ್ಲ ಗುರುಗಳು ಮತ್ತು ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ನಾವೆಲ್ಲರೂ ಕೂಡ ಸದ್ಭಕ್ತರು ಯಥಾಶಕ್ತಿ ನಾನಾ ರೀತಿಯಾಗಿಂತ ದ್ರವ್ಯಲೋಪ ಆಗುವಂಥದ್ದು ಸಹಜ. ಹಾಗಾಗಿ ಎಲ್ಲ ಈ ಒಂದು ದ್ರವ್ಯಗಳು ನಮಗೆ ಸಿಗೋದಿಲ್ಲ. ಹಾಗಾಗಿ ನಾವು ಮಾಡಿರತಕ್ಕಂತಹ ಈ ಒಂದು ಆರಾಧನೆಯಿಂದ ಭಗವಂತ ತೃಪ್ತನಾಗಿ ಎಲ್ಲ ಸದ್ಭಕ್ತರಿಗೂ ಕೂಡ ವಿಶೇಷವಾಗಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡುವ ಮುಖಾಂತರವಾಗಿ ಲೌಕಿಕವಾಗಿರತಕ್ಕಂಥ ಸಂಪತ್ತನ್ನು ಮತ್ತು ಅಲೌಕಿಕವಾಗಿರತಕ್ಕಂಥ ಈ ಒಂದು ಸಂಪತ್ತನ್ನು, ಜ್ಞಾನ ಸಂಪತ್ತನ್ನು, ಮೋಕ್ಷ ಸಂಪತ್ತನ್ನು ಭಗವಂತ ಕೊಡುವ ಮುಖಾಂತರವಾಗಿ ನಮ್ಮಿಂದ ಇನ್ನೂ ಕೂಡ ಪ್ರತಿದಿನ ಇಲ್ಲಿಗೆ ಆಗಮಿಸಿ ವಿಶೇಷವಾಗಿ ರಾಯರ ಸೇವೆ, ರಾಯರ ಅಂತರ್ಯಾಮಿಯಾಗಿರತಕ್ಕಂಥ ಮುಖ್ಯಪ್ರಾಣದೇವರ ಸೇವೆ, ಮುಖ್ಯಪ್ರಾಣನಿಗೂ ನಿಯಾಮಕನಾಗಿರತಕ್ಕಂಥ ಸೀತಾಪತಿ ಶ್ರೀರಾಮಚಂದ್ರನ ಸೇವೆಯನ್ನು ಮಾಡತಕ್ಕಂಥ ಒಂದು ಸೌಭಾಗ್ಯವನ್ನು ಭಗವಂತ ಗುರುಗಳು ನಮಗೆ ಕರುಣಿಸಬೇಕು. ಆ ರೀತಿಯಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಮತ್ತು ಯೋಗ ಭಾಗ್ಯವನ್ನು ಭಗವಂತ ಮತ್ತು ಗುರುಗಳು ವಿಶೇಷವಾಗಿ ನಮಗೆ ಅನುಗ್ರಹಿಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಈ ಮಾತನ್ನು ಶ್ರೀಕೃಷ್ಣಾರ್ಪಣಮಸ್ತು.